ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಇವತ್ತು ನಿಮ್ಗೆ ಸ್ವಾಗತ ರೀ. ಇವತ್ತು ನಾ ಏನು ಹೇಳಕತ್ತೇನಪ್ಪ ಅಂದ್ರೆ ದಾಳಿಂಬ್ರಿ ಬೆಳೆಯೋದು ಹೆಂಗಪ್ಪ ಅಂತೇಳಿ ನಿಮ್ಗೆ ಇದ್ರ ವಿಡಿಯೋ ಮುಖಾಂತರ ತಿಳಿಸ್ಕೊಡಕತ್ತೀನಿ ನೋಡ್ರಿ. ಯಾರು ದಾಳಿಂಬ್ರಿ ಬೆಳಿಬೇಕನ್ನೋರು ಇದ್ರಪ್ಪ ಅಂದ್ರೆ ಈ ವಿಡಿಯೋ ತಪ್ಪದೆ ಈ ವಿಡಿಯೋ ನೋಡ್ರಿ. ಮೊದಲನೇದಾಗಿ ದಾಳಿಂಬೆ ನೀರು ಎಲ್ಲಿ ನಿಲ್ತದ್ರಿ ಅಲ್ಲಿ ದಾಳಿಂಬ್ರಿ ಹಚ್ಚಬಾರ್ದ್ರಿ. ಎಲ್ಲಿ ತೆಗ್ಗಿನ ಹೊಲ ಇರ್ತದಲ್ರಿ ಅಲ್ಲಿ ದಾಳಿಂಬ್ರೆ ಹಚ್ಚಬಾರ್ದ್ರಿ. ಮತ್ತು ಕೆಂಪು ಮಣ್ಣು ಅಥವಾ ಮರಳು ಮಿಶ್ರಿತ ಮಣ್ಣು ಇತ್ತಪ್ಪ ಅಂದ್ರೆ ಆ ಹೊಲ ಪೂರ್ತಿ ಚಲೋ ನೋಡ್ರಿ. ದಾಳಿಂಬ್ರಿ ಹಚ್ಚಲಿಕ್ಕೆ ಪೂರ ಉತ್ತಮ ರೀ. ಮತ್ತು ಗಿಡ ಹಚ್ಚೋರಿದ್ರ ಸಾಲಿನಿಂದ ಸಾಲಿಗೆ 10, 12 ಗಿಡದಿಂದ ಗಿಡಕ್ಕೆ 8, 10 ಹಚ್ಕೋಬೇಕು ನೋಡ್ರಿ. ಮತ್ತು ಚಲೋ ಸಸಿಗಳನ್ನು ತಂದು ಗಿಡ ನೆಡಬೇಕ್ರಿ. ಚಲೋ ಸಸಿಗಳನ್ನು ತಂದು ಗಿಡ ನೆಡಬೇಕ್ರಿ. ಆನಂತರ ನೀರು ಕೊಡೋದು ಹೆಂಗಪ್ಪ ಅಂತಂದ್ರೆ ಬೇಸಿಗೆಯಲ್ಲಿ 5ನೇ ದಿನಕ್ಕೆ 7ನೇ ದಿನಕ್ಕೆ ದಿನಕ್ಕೊಮ್ಮೆ ನೀರು ಕೊಡ್ಬೇಕು ನೋಡ್ರಿ. ಆಮೇಲೆ ಮಳೆಗಾಲದೊಳಗೆ ಎಲ್ಲಿ ನೀರು ನಿಂದಿರ್ತಾವ್ರಿ ಅಲ್ಲಿ ನೀರು ನಿಲ್ಲಿಸಿ ಕೊಡಬಾರ್ದು ನೋಡ್ರಿ. ದಾಳಿಂಬ್ರಿ ಬುಡಕ್ಕೆ ನೀರು ನಿಲ್ಲಿಸಿ ಕೊಡಬಾರ್ದು ನೋಡ್ರಿ ಮಳೆಗಾಲದಿಂದೊಳಗೆ ರೀ. ಆಮೇಲೆ ಯಾವ ಗೊಬ್ಬರ ಹಾಕಬೇಕಪ್ಪ ಅಂದ್ರೆ ಸಾವಯವ ಗೊಬ್ಬರವನ್ನು ಹಾಕ್ಬೇಕ್ರಿ. ಮನೆಯೊಳಗೆ ತಿಪ್ಪಿ ಗೊಬ್ಬರ ಇತ್ತಂದ್ರೂ ನಡೀತದ್ರಿ, ಅದೇ ಹಾಕ್ಬೋದ್ರಿ. ಮತ್ತು ಸಾವಯವ ಸಗಣಿ ಎಲ್ಲ ರೀತಿಯಿಂದ ಗೊಬ್ಬರ ಮಾಡಿನೂ ಹಾಕ್ಬೋದು ನೋಡ್ರಿ. ಚಲೋ ರೀತಿಯಿಂದ ಬೆಳಿತಾವ್ರಿ ಗಿಡ ರೀ. ಆಮೇಲೆ ರೀ ಎಣ್ಣೆಗಳನ್ನು ರೋಗ ಕೊಳೆ ಕೀಟಗಳನ್ನು ಬರಲಾರ್ದಂಗೆ ಎಣ್ಣೆ ಹೊಡಿಬೇಕು ನೋಡ್ರಿ. ತಜ್ಞರಿಗೆ ಕೇಳಿ ಅಥವಾ ನಿಮಗೂ ಯಾವ್ದಾರ ಗೊತ್ತಿತ್ತಪ್ಪ ಅಂದ್ರೆ ದಾಳಿಂಬ್ರಿ ಬೆಳೆದೊಳಗೆ ಗೊತ್ತಿತ್ತಪ್ಪ ಅಂದ್ರೆ ಎಣ್ಣೆ ಹೊಡ್ಕೊತ ಹೋಗ್ಬೇಕು ನೋಡ್ರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೆಚ್ಚಿನ ಮಾಹಿತಿ ಏನಾರ ಬೇಕಾಗಿತ್ತಪ್ಪ ಅಂದ್ರೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ನಮ್ಮ ಹೊಲದೊಳಗಾಗಿ ನಾವು ಗಿಡ ಹಚ್ಚೀವ್ರಿ, ಅದ್ರ ಬಗ್ಗೆ ಗಿಡ ತೋರಿಸ್ಕೊತ ಅದ್ರ ಬಗ್ಗೆ ನಾವು ಹೇಳ್ಕೊತ ಮುಂದಿನ ವಿಡಿಯೋದೊಳಗೆ ಹೇಳ್ಕೊತ ಹೋಗ್ತೀವಿ ನೋಡ್ರಿ. ನಮ್ಮ ಚಾನಲ್ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅಂದ್ರೆ ಎಲ್ಲ ವಿಡಿಯೋಗಳು ನಿಮ್ಗೆ ತಿಳಿಸ್ಕೊಡ್ತೀವಿ ದಾಳಿಂಬ್ರಿ ಬಗ್ಗೆ ರೀ.